ಹಾವೇರಿಯಲ್ಲಿ ಜಮೀನು ವ್ಯಾಜ್ಯ ಹಿನ್ನೆಲೆ ಕುಟುಂಬಗಳ ಮಧ್ಯೆ ಮಾರಾಮಾರಿ ನಡೆದಿದೆ. ಕೆಸರುಗದ್ದೆಯಲ್ಲಿ ಬಡಿಗೆಯನ್ನ ಹಿಡಿಕೊಂಡು ಬಡದಾಡಿಕೊಂಡಿದ್ದಾರೆ. ಹಾವೇರಿ ಜಿಲ್ಲೆ ನದಿಹರಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು. ಕೋಟೇಗೌಡರ ಹಾಗೂ ಚೆನ್ನಗೌಡರ ಕುಟುಂಬದ ನಡುವೆ ಗಲಾಟೆ ಆಗಿದೆ. ಸುಮಾರು 8 ಎಕರೆ ಗದ್ದೆ ಸಲುವಾಗಿ, ಈ ಒಂದು ಜಮೀನಿನ ಸಲುವಾಗಿ ಜಮೀನಲ್ಲೇ ಎರಡೂ ಕುಟುಂಬಸ್ಥರು ಪರಸ್ಪರ ಹೊಡೆದಾಡಿಕೊಂಡಿದ್ದಾರೆ. ಇನ್ನು ಇದರಿಂದಾಗಿ ಎರಡೂ ಕುಟುಂಬದ ಸದಸ್ಯರಿಗೂ ಗಂಭೀರ ಗಾಯವಾಗಿದೆ. ರಾಣೆಬೆನ್ನೂರು ತಾಲೂಕು ಆಸ್ಪತ್ರೆಯಲ್ಲಿ ಜೊತೆಗೆ ಹಾವೇರಿ ಜಿಲ್ಲಾಸ್ಪತ್ರೆಗೆ ಗಾಯಾಳುಗಳನ್ನು ದಾಖಲು ಮಾಡಿ ಈಗ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಳ್ಳೆ WWE ರಾಯಲ್ ರಂಬಲ್ ಅಂತ ಬರೋದು, ಗುಂಪು ಗುಂಪಾಗಿ ಹೊಡೆದಾಡ್ಕೊಳ್ಳೋದು, ಹಂಗಿದೆ ಒಂದು ಸೀನ್. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ್. ಶಿವಾನಂದ್, ಏನಿದು ಪ್ರಕರಣ, ಜೊತೆಗೆ ಈಗ ಗಾಯಾಳುಗಳ ಸ್ಥಿತಿ ಹೆಂಗಿದೆ? ಖಂಡಿತ ರಾಹುಲ್, ಈ ಒಂದು ಘಟನೆ ನಡೆದಿರುವಂತದ್ದು ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ನಂದಿಹಳ್ಳಿ ಗ್ರಾಮದಲ್ಲಿ ಅಂತ ಹೇಳ್ಬೋದು. ಅಂದ್ರೆ ಏನು ಕೆಸರುಗದ್ದೆಯಲ್ಲಿ ಅಂದ್ರೆ ಚಿಕ್ಕದೊಡ್ಡಪ್ಪನ ಮಕ್ಕಳಂತ ಗ್ರಾಮದ ಕೋಟೇಗೌಡ ಮತ್ತು ಚೆನ್ನೇಗೌಡ ಎರಡು ಕುಟುಂಬದ ನಡುವೆ ಈ ಒಂದು ಗದ್ದಲ ನಡೆದಿರುವಂತದ್ದು. ಕಳೆದ ಹಲವಾರು ವರ್ಷಗಳಿಂದ ಈ ಒಂದು ಎರಡು ಕುಟುಂಬದ ನಡುವೆ ಈ ಒಂದು 8 ಎಕರೆ ಏನು ಗದ್ದೆಯಲ್ಲಿ ಜಗಳ ಮಾಡ್ತಿದಾರಲ್ಲ, ಆ ಒಂದು ಗದ್ದೆ ವಿಚಾರವಾಗಿ ಸಾಕಷ್ಟು ಒಂದು ಗೊಂದಲಗಳಿದ್ದು, ಜೊತೆಗೆ ಅವರ ತಾತ ಮತ್ತು ಮುತ್ತಾತರ ನಡುವೆ ಇರ್ತಕ್ಕಂಥ ಜಗಳ ಈಗಲೂ ಕೂಡ ಕಂಟಿನ್ಯೂ ಆಗಿರುವಂತದ್ದು. ಅಂದ್ರೆ ಈಗಾಗಲೇ ಏನಂದ್ರೆ ಈ ಇಬ್ರು ಕೂಡ ಎರಡು ಕುಟುಂಬದವರು ಕೂಡ ಸಾಕಷ್ಟು ಗಾಯಗೊಂಡಿರುವಂತದ್ದು. ಆ ಗಾಯಗೊಂಡವ್ರನ್ನ ಏನಂತಂದ್ರೆ ಹಾವೇರಿಯ ಆಸ್ಪತ್ರೆಗೆ ಸೇರಿಸಿರುವಂತದ್ದು, ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗಿರುವಂತದ್ದು. ಜೊತೆಗೆ ಏನಂತಂದ್ರೆ ಈ ಹಿಂದೆಯೂ ಕೂಡ ಈ ಒಂದು ಎರಡು ಕುಟುಂಬಗಳ ನಡುವೆ ದಾಂಧಲೆ ಆಗಿತ್ತು. ಗ್ರಾಮಸ್ಥರು ಸೇರ್ಕೊಂಡು ಏನಂತಂದ್ರೆ ರಾಜಿ ಪಂಚಾಯಿತಿ ಮಾಡಿದ್ರು. ಅದಾದ ನಂತರ ಏನಂತಂದ್ರೆ ಕೋಟೇಗೌಡರ ಕುಟುಂಬ ಏನಂದ್ರೆ ಇವತ್ತು ಆ ಒಂದು ಗದ್ದೆಯಲ್ಲಿ ಉಳುಮೆ ಮಾಡಲು ಹೋದಂತ ಸಂದರ್ಭದಲ್ಲಿ ಚೆನ್ನಗೌಡರು ಮತ್ತು ಈ ಕೋಟೇಗೌಡರ ನಡುವೆ ಆಗಿರ್ತಕ್ಕಂಥ ಗದ್ದಲ ಈಗ ಸಾಕಷ್ಟು ಒಂದು ನೋವುಗಳನ್ನ ತಂದು ದುಗ್ಗಿದೆ. ಜೊತೆಗೆ ಈ ಒಂದು ಪ್ರಕರಣ ಪೊಲೀಸರ ಮೆಟ್ಟಿಲು ಕೂಡ ಆಗಿರುವಂತದ್ದು. ರಾಹುಲ್, ರೈಟ್ ಶಿವಾನಂದ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.